ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 3ನೇ ಚಾಪ್ಟರ್ ಆಗಿರುವಂತಹ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ, ಈ ಪಾಠವನ್ನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಅದರ ನೆಕ್ಸ್ಟ್ ಪಾರ್ಟನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಮುಂದಿನ ಬರುವಂಥ ಎಲ್ಲ ಪೇಜ್ಗಳಲ್ಲಿ ಬರುವಂಥ ಎಲ್ಲ ಟಾಪಿಕ್ಸನ್ನು ಒಂದು ಫುಲ್ ಎಕ್ಸ್ಪ್ಲನೇಷನ್ ನಾನು ಏನು ಮಾಡ್ತೀನಿ ಕೊಡ್ತಾ ಇದ್ದೀನಿ. ಹಾಗೆ ಎಲ್ಲ ಆನ್ಸರ್ಸ್ನ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಂದರೆ 10ನೇ ಒಂದು ಭಾಗ. ಸೊ ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ನಾವು ಒಂದು ಮಾನದ ನಡುವೆ 1 ಸೆಂಟಿಮೀಟರ್ ನಡುವೆ 10 ಭಾಗಗಳಿರ್ತವೆ, ಅದನ್ನ ಯಾವ ರೀತಿ ಅಳಿಬೇಕು, ಏನು ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಇವತ್ತು ಅದರಲ್ಲಿರುವಂಥ 10ನೇ ಒಂದು ಭಾಗದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಇದ್ವಿ. ಮುಂದಿನ ಚಿತ್ರದಲ್ಲಿ ತೋರಿಸಿರುವ ಪೆನ್ಸಿಲ್ನ ಉದ್ದ 3 ಮತ್ತು 10ನೇ 4 ಮಾನಗಳು. ಇದನ್ನು 3 ಮಾನಗಳು ಮತ್ತು 4 10ನೇ ಒಂದುಗಳು ಎಂದು ಓದಬಹುದು. ಅಂದರೆ 3 × 1 + 4 × 10ನೇ 1. ಅಂದರೆ ಇದನ್ನ ಯಾವ ರೀತಿ ಓದ್ಬೋದು ಅಂತಂದರೆ, ಈಗ ಇದ್ರ ಪೆನ್ಸಿಲ್ನ ಉದ್ದ ಅಳತೆ ಎಷ್ಟೈತೆ ಅಂದರೆ 3 ಸೆಂಟಿಮೀಟರ್ ಮೇಲೆ 10ನೇ 4 ಅಲ್ಲಿದೆ ಅಲ್ವಾ ಪೆನ್ಸಿಲ್ನ ಉದ್ದ. ಇದನ್ನು ಯಾವ ರೀತಿ ನಾವು ಓದ್ತೀವಿ ಅಂದರೆ 3 ಮಾನಗಳು 3 ಸೆಂಟಿಮೀಟರ್ 3 ಇದೆ, ಕರೆಕ್ಟಾಗಿ 3 ಸೆಂಟಿಮೀಟರ್ನಲ್ಲಿ ಐತಿ. ಅದಾದಮೇಲೆ 10ನೇ 1 ಇವೆಷ್ಟಿದಾವು ಅಂತಂದರೆ 4 ಇದಾವು. 4 × 10ನೇ 1, 4 10ನೇ ಒಂದುಗಳು ಇದಾವು ಅಂತ ಹೇಳಿ ಓದ್ಬೋದು. ಇದನ್ನು ನಾವು ಹೆಂಗೆ ಬರಿತೀವಿ ಅಂದರೆ 3 ಮಾನಗಳದವ. ಸೊ ಇಲ್ಲಿಂದ ಇಲ್ಲಿ 1 2 3 ಕಂಪ್ಲೀಟ್ 3 ಮಾನಗಳು. 3 × 1 ಅಂದರೆ ಒಂದೊಂದು ಮಾನಗಳು ಎಷ್ಟಿದಾವೆ ಇಲ್ಲಿ 3 ಇದಾವೆ, ಅದನ್ನು 3 ಬರಿತೀವಿ. ಪ್ಲಸ್ ಏನು ಆ್ಯಡ್ ಆಗೈತಿ 10ನೇ 1, ಈಗ ಲೈನ್ ಐತಂದರೆ ಇಲ್ಲಿ 3 ಐತೆ. ಇದು 10ನೇ ಒಂದು ಭಾಗ 1 2 3 4 ಇಲ್ಲಿ ಮಟ್ಟ ಬಂದೈತಿ. ಅಂದರೆ 10ನೇ ಒಂದು ಭಾಗಗಳು ಎಷ್ಟಿದಾವು 4 ಇದಾವು ಅಂತ ಹೇಳಿ ಈ ರೀತಿನೂ ಓದ್ಬೋದು. ಆಮೇಲೆ ಇಲ್ಲಿ ನೋಡ್ರಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂದರೆ 1 ಸೆಂಟಿಮೀಟರ್ ಒಂದು ಮಾನದ ಮಧ್ಯದಲ್ಲಿ 10ನೇ ಒಂದುಗಳು ಎಷ್ಟಿದಾವು, ಎಷ್ಟು ಗೆರೆ ಇದ್ದಾವೆ ನಿಮ್ಮ ಸ್ಕೇಲಲ್ಲಿ ನೋಡ್ಕೋಬೋದು. 1 ಸೆಂಟಿಮೀಟರ್ ಮಧ್ಯದಲ್ಲಿ 10 ಭಾಗಗಳನ್ನು ಮಾಡಿದ್ದಾರೆ. ಅಂದರೆ 10ನೇ ಒಂದು ಭಾಗ, 2 ಭಾಗ, 3 ಪ್ರತಿಯೊಂದು ಕೂಡ ಏನಾಗಿರ್ತೈತಿ 10ನೇ ಒಂದು ಭಾಗ ಅಂತ ಅನಿಸ್ಕೊಂಡಿರುತ್ತೆ. ಹಿಂಗೆ ಸ್ಕೇಲ್ ಐತಂದರೆ ಇದು 0, ಇಲ್ಲಿ 1, ಮಧ್ಯದಲ್ಲಿ 5 ಅಂದರೆ 0.5 ಅರ್ಧ ಅಂತ ಅಂದ್ಕೊಳ್ಳಿ. ಇಲ್ಲಿ 1 2 3 4 5 ಭಾಗಗಳು ಮಾಡ್ಯಾವ. ಸೊ ಪ್ರತಿಯೊಂದು ಭಾಗನೂ ಏನಾಗಿರುತ್ತೆ ಅಂದ್ರೆ 10ನೇ ಒಂದು ಭಾಗ ಆಯಿತಾ. ಮತ್ತು ಇದು 10ನೇ ಒಂದು ಭಾಗ, ಇದು 10ನೇ ಒಂದು ಭಾಗ. ಅಂಥವು ನಾವೇನು ಮಾಡ್ತೀವಿ 10 ಬಾರಿ 10ನೇ ಒಂದನ್ನು ಕೂಡಿಸಿದಾಗ ನಮಗೆ 1 ಮಾನ ಸಿಗುತ್ತೆ. ಅದನ್ನೇ ಇಲ್ಲಿ ಬರೆದಿದ್ದಾರೆ ಅವರು, 10 ಬಾರಿ 10ನೇ 1. ಈಗ ನಾವು 3 + 3 + 3 ಅಂತಂದರೂ ಆನ್ಸರ್ ಎಷ್ಟು 9. 3 ಬಾರಿ 3ನ್ನು ಕೂಡಿಸಿದ್ದೀವಿ ಅಂದರೂ ಆನ್ಸರ್ ನಮಗೆ ಬರೋದು 9. ಸೊ ಇದರ್ಥ ಎರಡು ಸೇಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲೇನು ಬರ್ಕೊಂಡಿದ್ದೀವಿ ಅಂದರೆ 10 ಬಾರಿ 10ನೇ 1 ಅಂದರೆ ಎಷ್ಟು 10 × 10ನೇ 1. ಸೊ ಅದಕ್ಕೆ 1 ಮಾನ. 10 ಒಂದಲೇ ಕ್ಯಾನ್ಸಲ್ ಆಗುತ್ತಾ, ಸೊ 1 ಬರುತ್ತಾ. ಅಂದರೆ 10 ಬಾರಿ 10ನೇ 1 ಅಂದರೆ 1 ಮಾನ ಅಂತ ಹೇಳಿ ಬರುತ್ತೆ. ಆವಾಗ ಇಲ್ಲೇನಾಯಿತು, ಈ ಉದ್ದವು 34 10ನೇ ಒಂದುಗಳ ಮಾನಗಳಿಗೆ ಸಮವಾಗಿರುತ್ತದೆ. ಏಕೆಂದರೆ 10 10ನೇ ಒಂದುಗಳು ಮಾನಗಳು ಒಂದು ಮಾನವನ್ನು ರೂಪಿಸುತ್ತೆ. ಸೊ ಇಲ್ಲಿ ಎಷ್ಟಿದಾವು 10 10ನೇ 1 ಇದಾವೆ, ಹೌದಾ. ಸೊ ಮತ್ತಿಲ್ಲಿ ಎಷ್ಟಿರ್ತಾವೆ 10 ಇರ್ತಾವೆ, ಹೌದಾ. ಇಲ್ಲಿ 10 ಭಾಗಗಳು, ಮತ್ತು ಇಲ್ಲಿಂದ ಇಲ್ಲಿ ಎಷ್ಟಿರ್ತೈತಿ 10, ಹೌದಲ್ವಾ. ಸೊ ಇದನ್ನು ಏನಾಗ್ತೈತಿ ಟೋಟಲ್ಲು 30 10ನೇ 1 ಇದಾವೆ ಇಲ್ಲಿ, ಹೌದಾ. 30 ಬಾರಿ 10ನೇ 1 ಇದಾವೆ. ಇಲ್ಲಿಂದ ಇಲ್ಲಿಗೆ 10 20 30. ಸೊ 10ನೇ 1 ಎಷ್ಟಿದಾವೆ ಇಲ್ಲಿ 30 ಬಾರಿ. ಅದನ್ನು ಹಿಂಗೆ ಬರ್ಕೊಂಡಾರೆ. ಸೊ ಇದನ್ನು ನಾವು ಇಲ್ಲಿ ಇನ್ನೊಂದು ಏನು ಮಾಡ್ಕೋಬೋದು, ನೀವು ಲಾಸ್ಟ್ ಕ್ಲಾಸಲ್ಲಿ ಎಲ್ಲ ಕಲ್ತಿರ್ತೀರ ಮಿಶ್ರ ಭಿನ್ನರಾಶಿ ಅಥವಾ ಹಿಂಗೆ ಗುಣಿಸೋದು ಯಾವ ರೀತಿ. ಸೊ ಇಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ 34 ಅಂತ ಯಾಕೆ ಬಂತು, ಇಲ್ಲಿ ನೆಕ್ಸ್ಟ್ 30 10ನೇ 1 ಇದಾವ. 3 ಆದಮೇಲೆ ಇಲ್ಲಿ ಎಷ್ಟಿದಾವು 4 ಇದಾವು. ಸೊ 30 10ನೇ 1 ಪ್ಲಸ್ ಮತ್ತೆಷ್ಟಿದಾವು 4 10ನೇ 1 ಇದಾವು, ಹೌದಾ. ಸೊ ಅದಕ್ಕೆ ಏನು ಮಾಡ್ಯಾರ ಇಲ್ಲಿ ಟೋಟಲ್ಲು 30 + 4 ಅಂದರೆ 34 10ನೇ 1 ಇದ್ದಾವೆ, ಆಯಿತಾ. ಸೊ ಇದನ್ನ ಗುಣಾಕಾರ 34 10ನೇ 1. ಆವಾಗ ನಮಗೆ ಎಷ್ಟಾಕೈತಿ 3 ಮಾನಗಳ ಮೇಲೆ 10ನೇ 4 ಅಂತ ಆಗುತ್ತೆ. ಇದನ್ನು ಯಾವ ರೀತಿ ಬರ್ಕೊತಾರ ಅಂತಂದರೆ
ಇಲ್ಲಿ ಅಂಶ ಗುಣಾಕಾರ ಆಗ್ತತಿ. ಅವಾಗ 34 ಮೇಲ್ಗಡೆ ಕೆಳಗೆ ಏನಾಗ್ತತಿ 10 ಅಂತ ಬರುತ್ತೆ. ಆಯಿತಾ. ನೆಕ್ಸ್ಟ್ ಇಲ್ಲಿ ಹೆಂಗೆ ಬಂತಿದ್ದು 30 ಅಂದರೆ 10/10 ಭಾಗಗಳು. 10ನೇ 10 ಭಾಗ ಎಷ್ಟಿದಾವು? 1 ಐತಿ. ನೆಕ್ಸ್ಟ್ ಇಲ್ಲಿಂದ 1ರಿಂದ 2 ಕೂಡ 10ನೇ 10, 3ನೇದು ಕೂಡ 10ನೇ 10 ಆಯಿತು. ಸೊ ಅಲ್ಲಿಗೆ ಎಷ್ಟಾಯಿತು? 3 ಆಯಿತು. 10 ಬಾಯ್ ಸೇರಿಸಿದ್ರೆ 1, 10ನೇ 10 ಸೇರಿಸಿದ್ರೆ 1 ಮಾನ. ನೆಕ್ಸ್ಟ್ ಇಲ್ಲಿಂದ ಕೂಡಿಸಿದ್ರೆ ಇನ್ನೊಂದು ಮಾನ. ಮೇಲ್ಗಡೆ ಎಷ್ಟಿದಾವು ಅಂತಂದರೆ 4 ಇದಾವೆ. ಹೌದಾ. ಸೊ 10ನೇ 4 ಭಾಗಗಳ ಮೇಲಿಂದು ಅದನ್ನು ಹಿಂಗೆ ಬರೆಸಿದಾಗ ಇಲ್ಲೇನಾಗುತ್ತೆ ಅಂದರೆ 3 ಮತ್ತು 10ನೇ 4 ಒಂದಾಯಿತು ಅಂತ ಹೇಳಿ ಅರ್ಥ ಆಗುತ್ತೆ. ಇಲ್ಲಿ 34/10 ಹೇಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಯಾವ ರೀತಿ ಬಂತು ಅಂದ್ರೆ 0ಯಿಂದ 1 ಮಟ್ಟ ಎಷ್ಟಿದಾವು? 10ನೇ 1ಗಳು 10 ಇದಾವೆ. ಹೌದಾ. ನೆಕ್ಸ್ಟ್ 1ರಿಂದ 2 ಎಷ್ಟಿದಾವು? 10ನೇ 1 10 ಇದಾವೆ. ನೆಕ್ಸ್ಟು 2ರಿಂದ 3 ಎಷ್ಟಿದಾವು? 10/10. ಹೌದಾ. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವ್ರು. ಓಕೆ. ಆಮೇಲೆ 3 ಆದಮೇಲೆ ಏನಿದಾವೆ ಅಂದರೆ 10ನೇ 1ಗಳು ಎಷ್ಟಿದಾವು? 4 ಇದಾವೆ. ಈಗ 10ನೇ 10 ಸೇರಿಸಿದ್ರೆ ಎಷ್ಟು? 10 ಒಂದಲೇ ಮಾಡಿದ್ರೆ 1 ಮಾನ ಆಯಿತು. ಪ್ಲಸ್ ಇದು 10 ಸೇರಿಸಿದ್ರೆ 1 ಮಾನ, ಇದಾದರೆ 1 ಮಾನ. ಆಮೇಲೆ ಉಳಿಯೋದೆಷ್ಟು? 10ನೇ 4. ಸೊ 1 + 1 + 1 ಎಷ್ಟು? 3. ಓಕೆನಾ. ಸೊ 3 ಪ್ಲಸ್ 10ನೇ 4 ಈ ರೀತಿಯಾಗಿ ಎಕ್ಸ್ಪ್ಲೇನ್. ಅಂದರೆ ಇದರ ಅರ್ಥ 34/10 ಅಂತಂದರೆ ಒಂದೇ, 3 + 10ನೇ 4 ಅಂತಂದ್ರೂ ಕೂಡ 1 ಅಂತಂದು ಹೇಳಿ ತೋರಿಸೋದು. ಇಲ್ಲಿ ಏನಾಗ್ತತಿ ಅಂತಂದ್ರೆ 3 ಮತ್ತು 4 10ನೇ 1ಗಳಿದಾವು ಅಂತ. ಸೊ ಭಿನ್ನಾಂಶ ಘಟಕಗಳನ್ನು ಹೊಂದಿರುವ ಕೆಲವು ಸಂಖ್ಯೆಗಳನ್ನು ಮತ್ತು ಅವುಗಳನ್ನು ಹೇಗೆ ಓದುವುದು ಎಂಬುದನ್ನು ಮುಂದೆ ತೋರಿಸಲಾಗಿದೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ, ಕನ್ಫ್ಯೂಸ್ ಆಗಬಾರ್ದು ಓದೋದನ್ನು. ಇಲ್ಲಿ ಏನಾಗೈತಿ? 4 ಮತ್ತು 10ನೇ 1 ಅಂತ ಹೇಳಿ ಓದ್ತೀವಿ. ಇದರ ಅರ್ಥ ಏನಂದರೆ ಇಲ್ಲಿ 4 ಮತ್ತು 10ನೇ 1ರಲ್ಲಿ ಏನಿಲ್ಲ ಅಂದರೆ ಇಂಟು ಇದೆ ಅಂತ, ಪ್ಲಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ 4 ಸೆಂಟಿಮೀಟರ್ ಮೇಲೆ 10ನೇ 1. ಈಗ ನಾನು ನಿಮ್ಮ ಸೆಂಟಿಮೀಟರ್ ಅಳತೆ ಲೆಕ್ಕದಲ್ಲಿ ಹೇಳಿದ್ರೆ 4 ಪೂರ್ಣ 10ನೇ 1 ಅದ್ರ ಮೇಲೆ 10ನೇ 1. ಆಯಿತಾ. ಈಗ ಇದನ್ನ ಹೆಂಗೆ ಓದ್ತೀವಿ? 4 10ನೇ 1ಗಳಿದ್ದಾವೆ. 4 ಇಂಟು 10ನೇ 1 ಇದಾವು. 10ನೇ 1 ಎಷ್ಟಿದಾವು? 4 ಇದಾವು ಅಂತ ಅರ್ಥ. ಈಗ ನೋಡ್ರಿ, ಅಂಶ ಗುಣಿಸ್ದಾಗ ಎಷ್ಟು ಬಂತು? 4/10 ಸೇಮ್ ಬಂತ ಇದು. ಆಯಿತಾ. ಆದರೆ ಇದು ಬೇರೆ ಸೇಮ್ ಆಗೋದಿಲ್ಲ. ಇಲ್ಲಿ ಗುಣಾಕಾರ ಚಿಹ್ನೆ ಮಾಡ್ಕೊಂಡಿರ್ತೀವಿ. ಇಲ್ಲಿ ಏನೂ ಇಲ್ಲ ಅಂದರೆ 4 + 10ನೇ 1 ಅಂದರೆ 4 ಪೂರ್ಣ 10ನೇ, ಅದ್ರ ಮೇಲ್ಗಡೆ 10ನೇ 1 ಭಾಗ. ಅರ್ಥ ಆಯ್ತಾ. ಸೊ ಇಲ್ಲೇನು ನೋಡ್ಕೊತೀವಿ? 4 10ನೇ 1ಗಳು ಇದಾವು ಅಥವಾ 10ನೇ 4 ಅಂತ ಓದ್ತೀವಿ. ಈಗ ನೆಕ್ಸ್ಟ್ ಏನಂತಂದರೆ, ಈಗ ಇದನ್ನು 3ನೇದು 10ನೇ 41 ಅಂತ ಓದ್ತೀವಿ. ಸೊ ಇದರಲ್ಲಿ ಇಲ್ಲೂ ಕೂಡ ಏನಿಲ್ಲ, ಪೂರ್ಣಾಂಶ ಇಲ್ಲ. ಇದನ್ನು ನಾವು ಯಾವ ರೀತಿ ಓದ್ಬೋದು ಅಂದರೆ 41 10ನೇ 1ಗಳಿದೆ. 10ನೇ 1 ಎಷ್ಟಿದಾವು? 41. ಆವಾಗ 41 ಒಂದಲೇ 41/10. 10ನೇ 1ಗಳು ಎಷ್ಟಿದಾವು? 41 ಇದಾವು. ಇದು ಸೇಮ್ ಅನಿಸುತ್ತಾ? ಯಾಕಂತ ನೋಡೋಣ. ಈಗ ಇಲ್ಲಿ ಏನಂತಂದರೆ 4 1/10 ಹಿಂಗಿದೆನಾ. ನೀವು ಇಲ್ಲಿ ಏನು ಮಾಡಿದ್ರಿ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಮಿಶ್ರ ಭಿನ್ನರಾಶಿ ಇರೋದನ್ನು ವಿಷಮ ಥರ ಓದಿದ್ರಿ, ಪರಿವರ್ತನೆ ಮಾಡೋದನ್ನು ಕಲ್ತಿದ್ರಿ. ಯಾವ ರೀತಿ ಮಾಡಿದ್ರಿ ಅಂದರೆ 10 ಮತ್ತು 4ನ್ನು ಗುಣಿಸಿ ಬಂದ ಆನ್ಸರ್ನ ಪ್ಲಸ್ ಮಾಡ್ತಿದ್ವಿ. ಹೌದಾ. 10 4 ಎಷ್ಟು? 40. 40 + 1 ಎಷ್ಟು? 41. ಕೆಳಗಿರುವಂತಹ ಛೇದವನ್ನು ಹಾಗೆ ಬರ್ಕೊಂಡು, ಸೊ ಇಲ್ಲಿ 41/10 ಅಂತ ಬಂತ. ಹಾಗಾದರೆ ಇದು ಮತ್ತು ಇದು ಸೇಮ್ ಇದೆ ಅಲ್ವಾ? ಹೌದಲ್ವಾ. ಇಲ್ಲಿ ಒಂದು ಪೂರ್ಣ ಬಂತು ಅಂದರೆ, ಒಂದು ಪೂರ್ಣ ನಂಬರ್ ಬಂದೈತಿ ಇಲ್ಲಿ 4 ಅಂದ್ರೆ ನಾವು ಇಲ್ಲಿ ಏನು ಮಾಡ್ಕೊತೀವಿ? ಅದು 10 × 4 40 + 1 41/10 ಸೇಮ್ ಬರ್ತೈತಿ. ಓಕೆನಾ. ಸೊ ಈಗ ಅದನ್ನ ಹೆಂಗೆ ಓದ್ತೀವಿ? 41 10ನೇ 1ಗಳು. 10ನೇ 1 ಎಷ್ಟಿದಾವು? 41 ಇದಾವು ಅಂತ ಅರ್ಥ. ಅಥವಾ 10ನೇ 41. ನೆಕ್ಸ್ಟ್ ಒಂದು ನೋಡ್ರಿ, 41 ಪೂರ್ಣ ಇದೆ, ಅದರ ಮೇಲ್ಗಡೆ 10ನೇ 1. 41 ಪೂರ್ಣ ಆದಮೇಲೆ 10ನೇ 1. ಇಲ್ಲಿ
ಮಧ್ಯದಲ್ಲಿ ಏನೂ ಇಲ್ಲ ಅಂದರೆ ಗುಣಾಕಾರ ಚಿಹ್ನೆ ಇಲ್ಲೇನಿಲ್ಲ ಅಂದರೆ ಇದು ಪ್ಲಸ್ ಐತಿ ಅಂತ ಅರ್ಥ ಆಯ್ತಾ. ಸೊ ಈಗ 41 ಪ್ಲಸ್ 10ನೇ 1 ಇದನ್ನ ಹೆಂಗೆ ಓದ್ತೀವಿ 41 ಮತ್ತೊಂದು ಇಲ್ಲಿ ಪ್ಲಸ್ ಇಲ್ಲೂ ಕೂಡ ನೋಡಿರಿ ಇಲ್ಲಿ ಏನು ಕೊಟ್ಟಿಲ್ಲ ಇದನ್ನ ಹೆಂಗೆ ಓದ್ತೀವಿ 4 + 1/10 ಅಂದರೆ 4 ಮತ್ತು 10ನೇ 1 ಇದಾವೆ ಆಯಿತಾ. ಇಲ್ಲಿ 41 ಮತ್ತು 10ನೇ 1 41 ಪೂರ್ಣದ ಮೇಲೆ 10ನೇ 1 ಭಾಗ ಇದೆ. ಆದರೆ ಇದನ್ನ 4/10 ಹೆಂಗೆ ಓದ್ತೀವಿ 4 ಎಷ್ಟು 10ನೇ 1ಗಳು ಎಷ್ಟಿದಾವು 4 ಇದಾವು ಅಂದರೆ 4 10ನೇ 1ಗಳು ಅಂತ ಹೇಳಿ ಓದ್ತೀವಿ. ಇದು ಸ್ವಲ್ಪ ಡಿಫ್ರೆನ್ಸ್, ಇದನ್ನು ಸ್ವಲ್ಪ ಕರೆಕ್ಟಾಗಿ ನೀವು ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಮುಂದೆ ತೋರಿಸಿರುವ ವಸ್ತುಗಳ ಉದ್ದಗಳನ್ನು 2 ವಿಧಗಳಲ್ಲಿ ಬರೆಯಿರಿ ಮತ್ತು ಅವುಗಳನ್ನು ಗಟ್ಟಿಯಾಗಿ ಓದಿ. USB ಕೇಬಲ್ನ ಒಂದು ಉದಾಹರಣೆಯನ್ನು ಇಲ್ಲಿ ನೀಡಲಾಗಿದೆ. ಪ್ರತಿ ಚಿತ್ರದಲ್ಲಿ ಬಳಸಲಾದ ಏಕಮಾನ ಉದ್ದವು ಒಂದೇ ಆಗಿಲ್ಲ ಎಂಬುದನ್ನು ಗಮನಿಸಿ. ಸೊ ಅದಕ್ಕಿಂತ ಮೊದಲು ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರೀತಿಯಾದಂತಹ ಮಿಶ್ರ ಭಿನ್ನ ರಾಶಿ ಬಂದಾಗ ಯಾವ ರೀತಿ ಮಾಡಬೇಕು. ಈಗ 41 1/10 ಅಂತ ಐತಿಲ್ಲಿ, ಹೌದಾ. ಸೊ ಇದನ್ನು ನಾವು ವಿಷಮಕ್ಕೆ ಹೆಂಗೆ ಕನ್ವರ್ಟ್ ಮಾಡ್ಕೊತೀವಿ 10 × 41 ಎಷ್ಟು 410 + 1 ಮಾಡಬೇಕು. ಇದಕ್ಕೆ ಬಂದ ಆನ್ಸರ್ನ +1 ಮಾಡಿದ್ರೆ 411/10 ಯಾಕಂದ್ರೆ ಛೇದದಲ್ಲಿ 10 ಐತಲ್ವ. ಸೊ ಇದನ್ನ 10 ಅಂತ ಬರ್ಕೊತೀವಿ. ಸೊ ಈ ರೀತಿಯಾಗಿ ಇದು ಮುಂದೆ ಯೂಸ್ ಆಗುತ್ತೆ, ಅದಕ್ಕೆ ಹೇಳಿದ್ದು. ಇಲ್ಲೇನಾಗುತ್ತೆ USB ಕೇಬಲ್ನ ಉದ್ದ ಎಷ್ಟು ಬಂದೈತಿ 4 ಮತ್ತು 10ನೇ 8 ಮಾನಗಳು ಅಥವಾ 10ನೇ 48 ಮಾನಗಳು. ಇಲ್ಲಿ ನೋಡೋಣ ಹೆಂಗೈತೆ ಅಂತ ಹೇಳಿ. ಇಲ್ಲಿ ಅವ್ರು ಕೊಟ್ಟಾರ ಇಲ್ಲಿ ಎಷ್ಟು ಏನು ಉದ್ದ ಐತಿ ಅಂದರೆ 4 ಸೆಂಟಿಮೀಟರ್ ಕಂಪ್ಲೀಟ್ ಆಗೈತಿ. ಸೆಂಟಿಮೀಟರ್ ಅನ್ನೋದು ಬೇಡ, ಯಾಕಂದ್ರೆ ಒಂದೊಂದು ಅಳತೆ ಅಂತ ಹೇಳಿದ್ದಾರೆ ಅವರು, ಸೆಂಟಿಮೀಟರ್ ಅಂತ ಇರೋದಿಲ್ಲ. 4 ಮಾನಗಳು ಆದಮೇಲೆ 4 ಮಾನಗಳು ಕಂಪ್ಲೀಟ್ ಆದಮೇಲೆ 10ನೇ 1 ಭಾಗಗಳು ಎಷ್ಟಿದಾವು 8 ಇದಾವೆ. ಓಕೆನಾ. ಸೊ ಅದಕ್ಕೆ ಅವ್ರು ಏನು ಹೇಳ್ಯಾರ ಇಲ್ಲಿ 4 ಮತ್ತು 10ನೇ 8 ಆಯಿತಾ. ಸೊ ಇದರದ ಆನ್ಸರ್ ಏನು ಬರುತ್ತೆ ಅಂದರೆ 4 ಸೆಂಟಿಮೀಟರ್ ಮೇಲೆ 4 ಮತ್ತು 10ನೇ 8. ಓಕೆನಾ. ಸೊ ಇದನ್ನು ನಾವು 4 10ನೇ 8 ಅಂದ್ರೆ ಇದನ್ನು ನಾವು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡಿಕೊಂಡಾಗ 10 × 4 40 + 8 48/10 ಅಂತ ಕೂಡ ನಾವು ಬರಿತೀವಿ. ಸೊ ಅದನ್ನು ಅವರು ಕೂಡ ಅದನ್ನೇ ಇಲ್ಲಿ ತೋರಿಸಿದ್ದಾರೆ, ಅಥವಾ ಅಂತ ಹೇಳಿ 48/10 ಮಾನಗಳು ಅಂತ ಹೇಳಿ ಬರೆದಿದ್ದಾರೆ. ಓಕೆನಾ. ಸೊ ಈಗ ನೆಕ್ಸ್ಟ್ ನಾವು ಬೆರಳಿನ ಒಂದು ಉದ್ದವನ್ನು ನೋಡಿದಾಗ ಇಲ್ಲಿ ಏನಾಗೈತಿ ಅಂದರೆ ಒಂದು ಮಾನ ಆದಮೇಲೆ 10ನೇ 1 ಭಾಗಗಳು ಎಷ್ಟಿದಾವು 3 ಇದಾವೆ, ಹೌದಾ. ಸೊ ಅವಾಗ ನಾವು ಹೆಂಗೆ ಬರಿತೀವಿ 1 ಮತ್ತು 10ನೇ 3 ಭಾಗಗಳಿದಾವು. ಓಕೆನಾ. ಸೊ ಇದನ್ನು 13/10 ಇದನ್ನು ವಿಷಮದಲ್ಲಿ ಪರಿವರ್ತನೆ ಹಿಂಗಾದರೂ ಬರ್ಕೋಬೋದು, ಅಥವಾ 10 × 10 + 3 13/10 ಮಾನಗಳು ಅಂತ ಹೇಳಿ ಬರಿತೀವಿ. ನೆಕ್ಸ್ಟು ಇಲ್ಲೊಂದು ಬೆಡ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಇದೇನಂತ ನೋಡ್ರಿ ಇಲ್ಲಿ 2 ಮಾನ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಎಷ್ಟನೇದಕ್ಕೆ ಹೋಗೈತೆ ಅಂದರೆ 8 10ನೇ 1 ಎಷ್ಟಿದಾವು 8 ಇದಾವೆ, ಹೌದಾ ಭಾಗಗಳು. ಅವಾಗ ಇದನ್ನ ಹೆಂಗೆ ಬರಿತೀವಿ ಅಂದರೆ 2 ಮತ್ತು 10ನೇ 8 ಆ ಭಾಗಕ್ಕೆ ಬಂದು ರೀಚ್ ಆಗಿದೆ. ಸೊ 2 ಮತ್ತು 10ನೇ 8 ಇದನ್ನು ನಾವು ಈ ರೀತಿ ಬರ್ಕೊಳ್ತೀವಿ. ಆವಾಗ ಇದನ್ನು 2 ಇಲ್ಲಿ 10 20 20 + 8 28/10 ಮಾನಗಳು. ಈಗ ಎಲೆ ಚಿತ್ರದ ನೋಡಿದ್ರೆ ಇದು ಎಷ್ಟು ಕಂಪ್ಲೀಟಾಗಿ ಎಲ್ಲಿದೆ ಅಂತಂದ್ರೆ 10 ಮಾನಗಳು ಆದಮೇಲೆ ನಮಗಿರೋದೆಷ್ಟು 10ನೇ 1 ಯಾವ ಭಾಗಕ್ಕೆ ಬಂದಿದೆ ಅಂತಂದ್ರಲ್ಲಿ 9ನೇ ಭಾಗ. ಓಕೆ. 10 ಮಾನಗಳು ಕಂಪ್ಲೀಟ್ ಆದಮೇಲೆ 10 ಮತ್ತು 10ನೇ 9 ಮಾನಗಳು. ಇದು 10 100 109/10 ಮಾನ ಅಂತ ಹೇಳಿ ಓದಬಹುದು. ಓಕೆನಾ. ಸೊ ಈಗ ಇಲ್ಲಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರ್ಕೊತೀವಿ ಅನ್ನೋದು ನಿಮ್ಗೆ ಅರ್ಥ ಆಯ್ತಾ ಅಲ್ಲಿ. ಓಕೆ. ಈಗ ನೆಕ್ಸ್ಟ್ ನೋಡೋಣ. ಈ ಉದ್ದಗಳನ್ನು ಏರಿಕೆಯ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲು ನಾವು ಎಲ್ಲ ಮಿಶ್ರ ಭಿನ್ನರಾಶಿ ಒಳಗಿರೋದನ್ನು ವಿಷಮಕ್ಕೆ ಪರಿವರ್ತನೆ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನ ಏರಿಕೆ ಕ್ರಮದಲ್ಲಿ ಬರಿಬೋದು. ಸೊ ಇಲ್ಲಿ 9/10 ಇಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ.
ಸೊ ಇದನ್ನು ಕನ್ವರ್ಟ್ ಮಾಡಿಕೊಂಡಾಗ ಎರಡನೇದು ಬಿನ ಕನ್ವರ್ಟ್ ಮಾಡಿಕೊಂಡಾಗ ಇಲ್ಲೇನಾಗುತ್ತೆ ಅಂದರೆ 10 1 10 ಪ್ಲಸ್ 7 17/10 ಅಂತ ಆಗುತ್ತೆ. ಸೊ ನೀವು ನೋಟ್ಸಲ್ಲಿ ಫಸ್ಟ್ ಪ್ರತಿಯೊಂದನ್ನು ಮಿಶ್ರ ಭಿನ್ನರಾಶಿಯಲ್ಲಿರೋದನ್ನು ವಿಷಮಕ್ಕೆ ಈ ರೀತಿಯಾಗಿ ಬರ್ಕೊಂಡಾದಮೇಲೆ ಕಂಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸಿ ಅದರಲ್ಲೂ ಯಾವುದೂ ಮಿಶ್ರ ಇಲ್ಲ. ಡಿ ನೋಡಿರಿ 10 × 13 ಮಾಡಿದ್ರೆ 130, 130 ಪ್ಲಸ್ 1 131/10. 5ನೇದರಲ್ಲಿ 10 100, 100 ಪ್ಲಸ್ 5 105/10. ನೆಕ್ಸ್ಟು ಎಫ್ 10 7 70 ಪ್ಲಸ್ 6 76/10. ಜಿ 10 60, 60 ಪ್ಲಸ್ 7 67/10. ಹೆಚ್ 4/10 ಅಂತ ಇದೆ. ಸೊ ಈಗ ನೀವು ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ಸೊ ಏರಿಕೆ ಕ್ರಮ ಅಂತಂದಾಗ ಮೊದಲು ಸಣ್ಣ ನಂಬರ್, ಇಲ್ಲಿ ನಾವು ನೋಡಿದಾಗ ಪ್ರತಿಯೊಂದು ಛೇದದಲ್ಲೂ 10 ನಂಬರ್ ಇದೆ. ಸೊ ಅದಕ್ಕೆ ಮೇಲೆ ಅಂಶದಲ್ಲಿ ಮೇಲಿರುವಂತಹ ನಂಬರ್ ಯಾವುದು ಸಣ್ಣ ಸಂಖ್ಯೆ ಇದಲ್ಲ ಅದನ್ನು ನಾವು ಫಸ್ಟ್ ಬರ್ಕೋಬೇಕು. ನಾನು ಇಲ್ಲಿ ಜಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ, ನೀವು ಮಾರ್ಕ್ ಮಾಡ್ಕೋಬಹುದು. ಇಲ್ಲಿ ಫಸ್ಟ್ ನಂಬರ್ ಯಾವುದು ಸಣ್ಣದೈತೆ ನೋಡ್ರಿ, ಇಲ್ಲಿ 4/10 ಅಲ್ವಾ. ಸೊ ಇದನ್ನು ಫಸ್ಟ್ ಬರ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ನಂಬರ್ ಯಾವುದು ಇದ್ರೊಳಗೆ 9/10. ಓಕೆ, ನೆಕ್ಸ್ಟ್ ಇದನ್ನು ಬರ್ಕೋಬೇಕು ಏರಿಕೆ ಕ್ರಮದಲ್ಲಿ, ಅಂದರೆ ಮೊದಲು ಸಣ್ಣದಿಂದ ದೊಡ್ಡದು ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಅದಾದಮೇಲೆ 17/10. ಸೊ ಇದು 7/10 ಇದನ್ನು ಬರ್ಕೋಬೋದು, ಅಥವಾ ನೀವು ವಿಷಮದಲ್ಲಿ ಬರ್ದಿರೋದನ್ನು ಬರ್ಕೋಬೋದು. 17/10 ಅಂತ ಬರುತ್ತೆ. ಇದಾದಮೇಲೆ 67/10 ಅಂದರೆ ಇದು ಜಿ. ನೆಕ್ಸ್ಟ್ ಬರೋದು 76/10 ಅಂದರೆ ಎಫ್, ಇದಾಗುತ್ತೆ. ನೆಕ್ಸ್ಟ್ ಬರೋ ದೊಡ್ಡ ನಂಬರ್ ಯಾವುದು ಅಂದರೆ 105/10 ಅಂದರೆ ಇ. ಇದ್ರ ನೆಕ್ಸ್ಟ್ ನಂಬರ್ ಬರೋದು 130/10, ಆಮೇಲೆ 131/10. ಸೊ ಇದನ್ನು ಫಸ್ಟಿಗೆ ಬರ್ಕೊಂಡಿದ್ವಿ. ಸೊ ಈ ರೀತಿಯಾಗಿ ನಾವು ನೀವು ಕಾಮ ಇರ್ತಾರೆ, ನೀವು ನಾರ್ಮಲ್ ಆಗಿರೋಂಥ ನಂಬರ್ಸ್ನ ಹೆಂಗೆ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ತಿರೋ. ಸೊ ಫಸ್ಟ್ ಇನ್ನೆಲ್ಲ ಏನು ಮಾಡಿರಿ, ಮಿಶ್ರ ಇದ್ದಿದ್ದು ವಿಷಮಕ್ಕೆ ಪರಿವರ್ತನೆ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಿ. ನೆಕ್ಸ್ಟು ಮುಂದಿನ ಉದ್ದಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ. ಸೊ ಇನ್ನೂ ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕು ಅಂದರೆ ಫಸ್ಟ್ ನಾವು ಮಿಶ್ರದಲ್ಲಿರೋದನ್ನು ವಿಷಮಕ್ಕೆ. ಸೊ ಇದೇನಾಗುತ್ತೆ, 10 × 4 40, 41/10. ಎರಡನೇದ್ದು 4/10, ಮೂರನೇದ್ದು 41/10. ಸೊ ನಾಲ್ಕನೇದ್ದು 10 × 41 410 ಪ್ಲಸ್ 1 ಅಂದರೆ 411/10. ಓಕೆನಾ. ಸೊ ಇಲ್ಲೇನಾಗೈತೆ ಅಂತಂದ್ರೆ 2 ಸೇಮ್ ಬಂದಿದ್ದಾವೆ. ಹೌದಾ, ನೋ ಪ್ರಾಬ್ಲಮ್. ಈಗ ಫಸ್ಟ್ ನಾವು ಏರಿಕೆ ಕ್ರಮದಲ್ಲಿ ಅಂದರೆ ಎಲ್ಲ ಛೇದ ಸೇಮ್ ನಂಬರ್ ಐತಿ. ಸೊ ಮೇಲಿನ ನಂಬರ್ನ ಕಂಪೇರ್ ಮಾಡೋಣ, ಯಾವುದು ಸಣ್ಣದೈತೋ ಅದನ್ನು ಫಸ್ಟ್ ಬರಿಬೇಕು. ಸೊ ಈಗ ಸಣ್ಣದಿರೋಂಥ ನಂಬರ್ ಯಾವುದು, 4/10. ಸೊ ಇದನ್ನು 4/10 ಅಂತ ಬರಿತೀವಿ. ಅದಾದಮೇಲೆ ನೆಕ್ಸ್ಟ್ ನಂಬರ್ ಯಾವುದು, 41/10. ಸೇಮ್ ಇದಾವೆ. ಹೌದಾ. ಸೊ ಅದಕ್ಕೆ ನಾವೇನು ಮಾಡ್ಕೊತೀವಿ, ನೆಕ್ಸ್ಟ್ ಕಾಮ. ಈಗ ನಾವು ಏರಿಕೆ ಕ್ರಮದಲ್ಲಿ ಜೋಡಿಸ್ರಿ ಅಂತ ಹೇಳಿ ಕೊಟ್ಟಾಗ 2 ನಂಬರ್ ಸೇಮ್ ಇರ್ತಾವೆ. ಹೌದಾ, ಅವಾಗಂದ್ರೆ ನಾವು ಅಕ್ಕಪಕ್ಕದಲ್ಲಿ ನೆಕ್ಸ್ಟ್ ಬರಿತಾ ಹೋಗ್ತೀವಿ. ಸೊ ಸೆಕೆಂಡ್ ಒಂದು ಇದನ್ನು ಬರೀರಿ, ಥರ್ಡ್ ಒಂದು ಇದನ್ನು ಬರೀರಿ, ಅಥವಾ ಇದನ್ನಾದರೂ ಯಾವ ರೀತಿನಾದರೂ ಬರ್ಕೋಬೋದು. ಸೊ ಲಾಸ್ಟಲ್ಲಿಗೆ 411/10 ಅಂತ ಬರ್ಕೋಬೇಕು. ನೆಕ್ಸ್ಟ್, ಸೋನು ತನ್ನ ದೇಹದ ಕೆಲವು ಅಂಗಗಳನ್ನು ಅಳೆಯುತ್ತಿದ್ದಾನೆ. ಸೋನುವಿನ ಕೆಳ ತೋಳಿನ ಉದ್ದ 2 ಮತ್ತು 7 ಮಾನಗಳು ಮತ್ತು ಮೇಲಿನ ತೋಳಿನ ಉದ್ದ 3 ಮತ್ತು 6 ಮಾನಗಳು. ಅವನ ತೋಳಿನ ಒಟ್ಟು ಉದ್ದ ಎಷ್ಟು? ಸೊ ಇಲ್ಲಿ ಯಾವ್ಯಾವ ರೀತಿ ಒಂದು ಸ್ಟೆಪ್ಸ್ನ ತಗೊಳ್ತಾರೆ, ಯಾವ ರೀತಿಯಾಗಿ ಮಾಡ್ತಾರೆ, ಯಾವ ಟೈಪ್ ಲೇಖನ ಮಾಡ್ತಾರೆ ಅಂತ ನೋಡೋದೀಗ. ಒಟ್ಟು ಉದ್ದವನ್ನು ಪಡಿಬೇಕಂದ್ರೆ ಕೆಳ ಮತ್ತು ಮೇಲಿನ ತೋಳಿನ ಉದ್ದವನ್ನು ಕ್ರಮವಾಗಿ 2 ಮಾನಗಳು ಇದನ್ನು ಕೂಡಿಸ್ಬೇಕು ನಾವು. ಹೌದಾ. ಸೊ ಇದನ್ನ ಯಾವ ರೀತಿ ಮಾಡಬೇಕು ಅಂತ ನೋಡಿದ್ರೆ, ಈಗ ಇದನ್ನ ಕೂಡಿಸ್ತಾ ಹೆಂಗಂದರೆ ಈ ಥರ, ಇದನ್ನು ಪ್ಲಸ್ ಇದು ಕೆಳ ತೋಳಿನ ಉದ್ದ, ನೆಕ್ಸ್ಟ್ ಇನ್ನೊಂದು ಯಾವುದು 3 6/10 ಇದು ಮೇಲಿನ ತೋಳಿನ ಉದ್ದ. ಇದನ್ನು ಕೂಡಿಸಿದಾಗ ಇದರೊಳಗೆ ಪೂರ್ಣಮಾನಗಳು ಯಾವುದೈತಿ, 2 ಮತ್ತು 3. ಹೌದಾ. ಸೊ ಇದನ್ನು ನಾವು ಕೂಡಿಸ್ಬೇಕು. 2 3 ಎಷ್ಟಾಗುತ್ತೆ, 2 + 3 5. ಹೌದಾ. ಆಮೇಲೆ 10ನೇ ಒಂದುಗಳು ಎಷ್ಟಿದಾವೆ, ಇಲ್ಲಿ 10ನೇ ಒಂದುಗಳು ಇಲ್ಲಿ 7 ಅದಾವು, ಇಲ್ಲಿ 6 ಅದಾವು. ಸೊ ಇದನ್ನು ಕೂಡಿಸಿದಾಗ ಎಷ್ಟು ಬಂತು, 13/10. ಹೌದಾ. ಸೊ ಒಂದು ಪೂರ್ಣ ಎಷ್ಟು, 5.
ಆಮೇಲೆ ಅದಾದಮೇಲೆ 13 10ನೇ ಒಂದುಗಳೆಷ್ಟಿದಾವೆ 13 ಇದಾವೆ. ಹೌದಾ? ಸೊ ಈಗೇನಾಗುತ್ತೆ, ಆದರೆ 13 10ನೇ ಒಂದುಗಳು 1 ಮಾನ ಮತ್ತು 3 10ನೇ ಒಂದುಗಳಾಗುತ್ತೆ. ಸೊ ಇದನ್ನ ಯಾವ ರೀತಿ ಬರೀತಾರ ಅನ್ನೋದನ್ನು ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿರಿ, ಇಲ್ಲಿ ಏನಾಗೈತೆ ಅಂದರೆ ಫಸ್ಟ್ ನಾವೇನು ಮಾಡ್ತೀವಿ, 2 ಮತ್ತು 3 ಪೂರ್ಣಗಳನ್ನ ಕೂಡಿಸಿ 10ನೇ ಒಂದುಗಳು ಎಷ್ಟೆಷ್ಟಿದಾವು ಅನ್ನೋದನ್ನು ಕೂಡಿಸಿದಾಗ ಇಷ್ಟಂದ್ರೂ ಬಂತು. ಸೊ ಈ ಥರ ಬಂತು ನಮಗೆ 5 + 10ನೇ 13 ಅಂದರೆ 10ನೇ ಒಂದು ಎಷ್ಟಿದಾವೆ 13 ಇದಾವೆ ಅಂತ ಅರ್ಥ. ಇದನ್ನು ನಾವು ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೇಕು ಅಂದರೆ 13ನ್ನು 10 + 3 ಅಂತ ಬರಿಬೋದಾ? ಅಂದರೆ 10ನೇ 10 1 ಮತ್ತು ಅದ್ರ ಮೇಲ್ಗಡೆ 10ನೇ 3 1. ಆವಾಗ ಏನಾಗುತ್ತೆ, 10ನೇ 10 ಒಂದೆಷ್ಟು 1 ಮಾನ ಅಂತ ಬಂತು. ಸೊ ಅದನ್ನು ಇಲ್ಲೇನು ಬರ್ಕೊತೀರಿ, 5 + 1 ಅದಾದಮೇಲೆ 10ನೇ 3 ಮಾನಗಳು. ಇದರರ್ಥ ಇಲ್ಲಿ 0ದಿಂದ 1 ಇಲ್ಲಿ ಎಷ್ಟಿರ್ತಾವೆ ಭಾಗಗಳು, 10 ಭಾಗ ಇರ್ತವೆ ಅಂತ ಅಂದ್ಕೊಳ್ರಿ. ಇಲ್ಲಿ 10ನೇ 10 ಮೇಲ್ಗಡೆ ಇರುವಂಥ 3 ಭಾಗ, ಇಲ್ಲಿಂದ ಇಲ್ಲಿ 13 ಅಂತ ಅಂದ್ಕೊಂಡ್ರೆ. ಸೊ ಇಲ್ಲಿ ಫಸ್ಟ್ ಇನ್ನು 13ನ್ನು ಯಾವ ರೀತಿ ಅವರು ಭಾಗ ಮಾಡ್ಕೊತಾರೆ ಅಂದರೆ 10ನೇ 10 1 ಭಾಗ, 10ನೇ 3 1 ಭಾಗ, ಅದನ್ನೇ ಇಲ್ಲಿ ಬರ್ಕೊಂಡಿರೋದು. ಓಕೆನಾ? ಸೊ ಇದನ್ನ ಬರ್ಕೊಂಡಾದ್ಮೇಲೆ ಇಲ್ಲಿ ಏನಾಗ್ತೈತಿ ಅಂದ್ರೆ 10ನೇ 10 ಭಾಗ ಎಷ್ಟಾದ್ವಿ ಇಲ್ಲಿ, ಅದರ ಅರ್ಥ ಏನು, 1 ಮಾನ. ಹೌದಾ? ಸೊ ಅಲ್ಲಿ 1 ಮಾನ ಅಂತ ಬಂತು. ಇದನ್ನೇನು ಬರ್ಕೊಂಡ್ರು 1 ಅಂತ ಬರ್ಕೊಂಡ್ಮೇಲೆ 6 + 10ನೇ 3 ಉಳಿತು. ಆವಾಗ 6 10ನೇ 3 ಮಾನಗಳು. ಈ ರೀತಿಯಾದರೂ ಲೆಕ್ಕ ಮಾಡ್ಕೋಬೋದು. ಇಲ್ಲಿ ಇನ್ನೊಂದೇನು ಕೊಟ್ಟಿದ್ದಾರೆ ಅಂದರೆ ನೀವು ಹೆಂಗೆ 2 + 3 5 ಅಂತ ಹೆಂಗೆ ಬರಿತೀರಲ್ಲ, ಸೊ ಅದೇ ಥರ ಅವೆರಡು ಮಾನ, ಮೇಲಿನ ತೋಳು ಕೆಳಗಿನ ತೋಳು ಅಥವಾ ಕೆಳಗಿನ ತೋಳು ಮೇಲಿನ ತೋಳು ಇದನ್ನು ಕೂಡಿಸ್ಕೊಂಡು ಬರ್ಕೊಂಡಿದ್ದಾರೆ. ಇಲ್ಲಿ 2 + 3 ಎಷ್ಟು 5 ಅಂತ ಬರ್ಕೊಂಡ್ರು. 7 + 6 ಎಷ್ಟು 13/10 ಅಂತ ಬರ್ಕೊಂಡ್ರು. ಸೊ ಈಗ ಅದೇ ಏನಾಗ್ತದೆ, ಇಲ್ಲಿ 13/10ನ್ನು ಈಗ ನಾವು ಮತ್ತೆ ವಾಪಸ್ ಮಿಶ್ರ ಭಿನ್ನರಾಶಿ ಪರಿವರ್ತನೆ ಮಾಡಿಕೊಂಡ್ರೆ ಇಲ್ಲಿ 10 1 13 3. ಸೊ 3 ಆಯಿತು ಬಂತು ಆನ್ಸರು. ಶೇಷ ಎಷ್ಟು ಉಳಿತು 3/10. ಸಾರಿ, ಒಂದು ನಿಮಿಷ. ಈ 13/10ನ್ನು ಮಿಶ್ರಕ್ಕೆ ಪರಿವರ್ತನೆ ಮಾಡ್ಕೋಬೇಕಂದ್ರೆ 10 1 10 ಆನ್ಸರ್ 1 ಬಂತು. ಶೇಷ ಎಷ್ಟು ಉಳಿತಿಲ್ಲಿ 3 3/10. ಸೊ 5ಕ್ಕೆ ಮತ್ತು ಇನ್ನೊಂದು ಕೂಡಿಸ್ಕೊಂಡಾಗ 6 ಬಂತು. ಸೊ ಉಳಿದಿರೋದು 3/10. ಅರ್ಥ ಆಯ್ತಾ? ಸೊ ಇಲ್ಲಿ ನೀವೇನು ತಿಳ್ಕೊಬೇಕು ಅಂದರೆ ಮಿಶ್ರ ಭಿನ್ನರಾಶಿ ಇದ್ದಿದ್ದನ್ನು ವಿಷಮಕ್ಕೆ, ವಿಷಮ ಇದ್ದಿದ್ದನ್ನು ಮಿಶ್ರಕ್ಕೆ ಪರಿವರ್ತನೆ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿತ್ತು ಅಂದರೆ ಇಂಥವು ಈಸಿಯಾಗಿ ಮಾಡ್ಬೋದು. ಓಕೆನಾ? ಸೊ ಈಗ ಇಲ್ಲಿ ನಿಮ್ಗೆ ಇನ್ನೊಂದ್ಸಲಿ ಹೇಳ್ತೀನಿ. ಈಗ ಮಿಶ್ರ ಇತ್ತು ಅಂದ್ಕೊಳ್ರಿ 6 3/10. ಈಗ ಇದನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್. ಈಗ ಇದು ಮಿಶ್ರ ಭಿನ್ನರಾಶಿ ಐತಿ, ಇದನ್ನು ನೀವು ವಿಷಮಕ್ಕೆ ಮಾಡ್ಕೋಬೇಕು ಅಂದರೆ 10 6 60 60 + 3 ಎಷ್ಟಾಕೈತಿ 63/10 ಅಂತ ಆಯಿತು. ಸೊ ಈಗ ನೀವೇನು ಇನ್ನೊಂದೇನು ಸಿಚುವೇಶನ್ ಬಂದಿರುತ್ತೆ ಅಂದರೆ ವಿಷಮ ಇರುತ್ತೆ, ಇದನ್ನು ಮಿಶ್ರಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಆವಾಗ ನಾವೇನು ಮಾಡ್ತೀವಿ, ಇಲ್ಲಿ 10 63ನ್ನು ಭಾಗ ಮಾಡತೈತಿ. ಹೌದಾ? 10 6 63 ಉಳಿತು. ಸೊ ಇಲ್ಲಿ ಆನ್ಸರ್ ಏನು ಬಂದಿರ್ತೈತಲ್ಲ ಅದು ಪೂರ್ಣ ಸೈಡ್ ಇಟ್ಕೋಬೇಕು. ಇಲ್ಲೇನು ಶೇಷ ಉಳಿತಲ್ಲ ಅದನ್ನ ಮೇಲೆ. ನೆಕ್ಸ್ಟು ಇದನ್ನು ಯಾವುದರಲ್ಲೇ ಮಾಡಿರ್ತೀವಲ್ಲ ಅದು 10. ಓಕೆನಾ? ಸೊ ಈ ರೀತಿಯಾಗಿ ವಿಷಮ ಇದ್ದಿದ್ದು ಮಿಶ್ರಕ್ಕೆ, ಮಿಶ್ರ ಇದ್ದಿದ್ದು ವಿಷಮಕ್ಕೆ ಪರಿವರ್ತನೆ ಮಾಡಬೇಕು. ನೆಕ್ಸ್ಟು, ಅಥವಾ ಎರಡೂ ಉದ್ದಗಳನ್ನು 10ನೇ ಒಂದು ಭಾಗಕ್ಕೆ ಪರಿವರ್ತಿಸಿ ನಂತರ ಕೂಡಬಹುದು. ಯಾವ ರೀತಿ ಅದು? ಸೊ ಕೊಟ್ಟಿದ್ದಾರೆ ಫಸ್ಟ್ ಇಲ್ಲಿ 2 7/10. ಸೊ ಇದನ್ನು ವಿಷಮ ಭಿನ್ನರಾಶಿ ಮಾಡಿದಾಗ 10 2 20 + 7 ಅಂದರೆ 27/10. ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ 3 6/10 ಅಂತ ಐತಿ. ಇದನ್ನು ಮಾಡಿದಾಗ ಎಷ್ಟು ಬಂತು 36/10. ಸೊ ಅದನ್ನು ಇಲ್ಲಿ ಇದೇನಾಗಿತ್ತು ಸ್ವಲ್ಪ ಪ್ರಾಬ್ಲಮ್, ಇಲ್ಲಿ ಫುಲ್ ಮಿಸ್ಟೇಕ್ ಕೊಟ್ಟಿದ್ದಾರೆ. ಇಲ್ಲಿ ಇದು ರಾಂಗ್ ಕೊಟ್ಟಾರೆ. ಇಲ್ಲಿ 36/10 ಬರೆಯಬಿಟ್ಟು 35/10 ಕೊಟ್ಟಿದ್ದಾರೆ. ಸೊ ಇವನ್ನೆರಡನ್ನೂ ಕೂಡಿಸಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ 63/10 ಬರುತ್ತೆ. ಸೊ ಇಲ್ಲೂ ಕೂಡ ರಾಂಗ್ ಕೊಟ್ಟಾರೆ 63/10. ನೀವು ಅದನ್ನ ತಿಳ್ಕೊಳ್ರಿ. ಸೊ ಈಗ 63/10 ಇದು 60 10ನೇ ಒಂದುಗಳ ಮೇಲೆ ಇಲ್ಲಿ 3 ಬರಬೇಕು. 60 10ನೇ ಒಂದುಗಳ ಮೇಲೆ 3 10ನೇ ಒಂದುಗಳು ಇದಾವೆ, ಇಲ್ಲೂ ಕೂಡ 3 ಬರಬೇಕು. ಸಮವಾಗಿದೆ. ಇದು 6 ಮಾನಗಳು ಮತ್ತು 2 10ನೇ ಒಂದುಗಳಿಗೆ ಸಮವಾಗಿದೆ. ಅಂದರೆ
6 10/2. ಓಕೆನಾ. ಸೊ ಈಗ ಇಲ್ಲಿ ಆನ್ಸರ್ ನಮಗೆ ಎಷ್ಟು ಬಂತು? 63 10 ಬಂತ. ಈಗ ಇದನ್ನು ನಾನು ಮಿಶ್ರಕ್ಕೆ ಪರಿವರ್ತನೆ ಮಾಡ್ಕೊಂಡಾಗ 10 1 10 6 6. ಸೊ 6 ಬಂತು, ಶೇಷ 3, ಕೆಳಗಡೆ 10. ಸೊ ಇಲ್ಲೂ ಕೂಡ 3 ಬರಬೇಕದು. ಸೊ ಈ ರೀತಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡ್ತಾ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡಬೇಕಂತ. ನೆಕ್ಸ್ಟ್ ಇಲ್ಲಿ ಒಂದು ಜೇನುನೊಣದ ದೇಹದ ಭಾಗಗಳ ಉದ್ದಗಳನ್ನು ನೀಡಲಾಗಿದೆ, ಅದರ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟು ತಲೆ, ಇಲ್ಲಿ ಜೇನುನೊಣದ್ದು ತಲೆ, ಎದೆಗೂಡು, ಹೊಟ್ಟೆ, ಇದು ಮೂರದ್ದು ಇಲ್ಲಿ ಅವರು ಏನು ಮಾಡ್ಯಾರ? ಮಾನಗಳನ್ನ ಕೊಟ್ಟಾರೆ. ತಲೆ ಎಷ್ಟಿದೆ? 2 ಮಾನಗಳು ಮತ್ತು 10ನೇ 3. ಎದೆಗೂಡು 5 ಮತ್ತು 10ನೇ 4. ಹೊಟ್ಟೆ 7 ಮತ್ತು 10ನೇ 5. ಸೊ ಇದನ್ನ ಮೊದಲು ಏನು ಮಾಡ್ಕೊಳ್ಳೋಣ? ನಮ್ಗೆ ಈಸಿ ಆಗೋದಕ್ಕೆ ವಿಷಮಕ್ಕೆ ಪರಿವರ್ತನೆ ಮಾಡ್ಕೊಳ್ಳೋಣ. ಈಗ ಇದಿಲ್ಲಿ ಏನಾಕೈತಿ? 2 3/10 ಅಂದರೆ ವಿಷಮಕ್ಕೆ ಮಾಡ್ಕೊಂಡಾಗ 2 10 2 20 + 3 23/10 ಬಂತು. ಓಕೆನಾ. ಆಮೇಲೆ ಇಲ್ಲಿ 5 4/10 ಅಂದ್ರೆ 54/10 ಆಯಿತು. ನೆಕ್ಸ್ಟ್ ಇಲ್ಲಿ 7 5/10 ಅಂತಂದರೆ 75/10 ಬಂತು. ಸೊ ಈಗ ಇದನ್ನು ಕೂಡಿಸ್ಬೇಕಾಗತ್ತೆ. ಓಕೆನಾ. ಸೊ ನೀವು ಆನ್ಸರ್ ಬರ್ಕೊಳ್ಳುವಾಗ ತಲೆ, ಇದನ್ನು 2 10ನೇ 3 ಇದನ್ನೇನು ಮಾಡ್ಕೋಬೇಕು? ಈ ರೀತಿಯಾಗಿ ಪ್ರತಿಯೊಂದೂ ವಿಷಮಕ್ಕೆ ಪರಿವರ್ತನೆ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಈ ಥರ ಹಚ್ಕೋಬೇಕು. ಹಚ್ಕೊಂಡು ಆದಮೇಲೆ ಇವನ್ನ ಕೂಡಿಸ್ಬೇಕಾಗತ್ತೆ. ಈಗ ಇಲ್ಲಿ ಎಷ್ಟು ಬರುತ್ತಾ? 23 + 54 + 75. ಸೊ ಇದನ್ನ ಹೆಂಗೆ ಬರ್ಕೋಬೇಕು? 23 ಅಂಶನ ಫಸ್ಟು ಕೂಡಿಸ್ಕೋಬೇಕಿಲ್ಲಿ. 75 ಛೇದ ಎಲ್ಲ ಸೇಮ್ ಐತೆ, ಅದನ್ನು ಕೂಡಿಸ್ಕೊಳ್ಳೋಂಗಿಲ್ಲ. ಇಲ್ಲ ಆನ್ಸರ್ ಎಷ್ಟು ಬರುತ್ತಾ? 152/10. ಸೊ ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ? ಇಲ್ಲಿ 152/10. ಇದು ವಿಷಮದಲ್ಲಿ ಕೊಟ್ಟಿರೋದ್ರಿಂದ ಇದು ಮಿಶ್ರಕ್ಕೆ ಕನ್ವರ್ಟ್ ಮಾಡಿದ್ರೆ 10 1 ಸರಿ ಓಕೆ 10 1 10 1 10, 5 ಉಳಿತು, 10 5 50. ಓಕೆನಾ. 15 ಪೂರ್ಣ ಬಂತು. 50 ಅಂದಾಗ ಎಷ್ಟು ಉಳಿತಿಲ್ಲಿ? 2/10. ಹಂಗಂದ್ರೆ ಜೇನುನೊಣದ ಒಂದು ದೇಹದ ಅಳತೆ ಎಷ್ಟೈತಂದ್ರೆ 15 ಮತ್ತು 10ನೇ 2 ಮಾನಗಳು ಅಂತ ಹೇಳಿ ನೀವು ಬರಿಬಹುದು. ಓಕೆನಾ. ಸೊ ಇದು ನೆಕ್ಸ್ಟ್ ಇರುವಂತಹ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಿಮ್ಗೆ ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ 10ನೇ ಒಂದು ಭಾಗನ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.